4 days 2 days ಮಾಡ್ಸಕ್ಕೆ ಅಂತಾನೆ ಬಂದವನೇ. ಅಲ್ಲ ವೋಕ್ಸ್ ವ್ಯಾಗನ್ ವರ್ಟಸ್ ಅಲ್ಲಿ ಎಸಿ ಹಾಕೊಂಡು 5 ಜನ ಹೋಗ್ತಾ ಇದೀವಿ. 20 ಕೆಟ್ಟ ಮೈಲೇಜ್ ಅಂತ ಯಾರನ್ನ ಹೇಳ್ಬೇಡಿ. ಎಸಿ ಅವಳು ಯಾರು ಬಾ ಅಂದ್ರೆ ಏನಂತೀಯ ಬಗ್ಗು ಅಂತೀಯ. ಈ ಬ್ಲಾಗ್ಗೆ ಒಂದು 500 ಲೈಕ್ಸ್ ಬಂದ್ರೆ ಬಗ್ಗು ಸೊಂಟ ರಿವೀಲ್ ಮಾಡ್ತೀವಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನಾವಿವತ್ತು ಹೊಡ್ತಾ ಇದ್ದೀವಿ ಶಿವಮೊಗ್ಗಕ್ಕೆ. 3 ದಿನದ ಟ್ರಿಪ್ಪು. ನಮ್ಮ ಜೊತೆ ಇರೋದು ಆಸ್ ಯೂಶುವಲ್ 4 ಡೇಸ್ 2 ಡೇಸ್ ಮಾಡ್ಸಕ್ಕೆ ಅಂತಾನೆ ಬಂದವನೇ. ರೀಚ್ ಆಗೋದಕ್ಕೆ 9:30 ಆಗುತ್ತೆ. ಅಲ್ಲಿಂದ ಬಸ್ ಕ್ಯಾಚ್ ಮಾಡಬೇಕು ನಮ್ಮ ಊರಿಗೆ. ನಾನು ಯಾವತ್ತೂ ಈ ಥರ ಹೋಗೇ ಇರಲಿಲ್ಲ, ಇದೇ ಫಸ್ಟ್ ಟೈಮು. ಟ್ರೈನ್ ಇಳಿದಿದ ತಕ್ಷಣ ನಮ್ಮ ಊರಿಗೆ ಓಡ್ತಾ ಇರೋದು. ನೀನೇನೋ ಮಲ್ಕೊಂಡ್ಬಿಡ್ತೀಯಪ್ಪ, ಓಂ ನಮಃ ಶಿವಾಯ ಅಂತ. ನೀನು ಕ್ಯಾಮಲ್ ಥರ ಅಲ್ಲೆಲ್ಲ ಅಲ್ಲಿ ಇಲ್ಲಿ ತುಂಬ್ಕೊಂಡಿರ್ತೀಯ, ಬೇಕಾದಾಗ ಯೂಸ್ ಮಾಡ್ಕೊಂತೀಯ. ನಮ್ಮ ಕತೆ ಹೇಳು. ಶಿವಮೊಗ್ಗದ ಮನೇದು ಕೀನೂ ಇಲ್ಲ ಗೈಸ್. ಒಂದು ಕೆಲಸ ಮಾಡೋಣ, ಸದ್ಯಕ್ಕೆ ಇಲ್ಲೇ ಟ್ರೈನಲ್ಲೇ ಏನೇನು ಬರುತ್ತೆ ಎಲ್ಲ ತಿನ್ಕೊಂಬಿಡೋಣ. ಮಂಡಕ್ಕಿ, ಚಾಯಿ, ಏನೇನೋ ಬರುತ್ತೆ. ಹೋಗ್ತೀವಿ. ನೀನ್ ನೀರ್ ಕುಡ್ಕೊಂಡ್ ಮಲ್ಕೊ, ನಾವೇ ನೀರ್ ಕುಡ್ಕೊಂಡ್ ಮಲ್ಕೊಳ್ಳೋಣ. ಊಟನೇ ಬೇಕು. ಮಾಡ್ಕೊಂಡು ಅವತ್ತು ಹೈದ್ರಾಬಾದಲ್ಲಿ ವಾಂತಿ ಮಾಡೋದಲ್ಲ ಥರ ಮಾಡ್ತೀನಿ. ಸೊ ಎಲ್ಲ ತೋರಿಸ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಕ್ಯಾನ್ಸಲ್ ಮಾಡಿದ್ವಿ, ಇವ್ನು ಏನೇನು ಕ್ಯಾನ್ಸಲ್ ಮಾಡಿಸ್ದ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಗೈಸ್, ಭಾರ್ಗವ್ನ ಮಂಡೆ ಬೆಳಗ್ಗೆನೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಇರ್ಬೇಕಂತೆ. ನಾವ್ ನೋಡಿದ್ರೆ ಟ್ಯೂಸ್ಡೇ ತನಕನೂ ಪ್ಲಾನ್ ಹಾಕಿದೀವಿ ಟ್ರಿಪ್ ನ. ಅಲ್ಲಿ ಹೋಗಿ ಆನಂದ್ ಮಗನ್ ಮತ್ತೆ ಹೇಮಂತ್ ಮಧ್ಯೆ ಒಳ್ಳೆ ಜಗಳ ಆಗತ್ತೆ. ನಾವು ರಿಟರ್ನ್ ಬರ್ತಾ ಇರೋದೇ ಟ್ಯೂಸ್ಡೇ ಅಲ್ಲ, ವೆಡ್ನೆಸ್ಡೇ. ಹೋದ್ರೆ ಇನ್ನೂ ಒಂದಿನ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ. ಗೋವಾಗೆ ಹೊಡ್ಬಿಡೋಣ. ಫಸ್ಟ್ ಗೋವಾಗೆ ಹೋಗ್ಬಿಟ್ಟು ಅಲ್ಲಿಂದ ಸುತ್ಕೊಂಡು ಕೋಸ್ಟಲ್ ಏರಿಯಾ ಏನ್ ಹೇಳಿ ಏನಕ್ಕೆ ಹೇಳಿ ಇದನ್ನೆಲ್ಲ ಮುಗಿಸೋಣ ಅಂತ ಹೇಳ್ದ. ಇದನ್ನೆಲ್ಲ ಮುಗಿಸಿದ ತಕ್ಷಣ ಇವನು ಬೇಕಾಗಿರೋ ಪ್ಲೇಸ್ ಎಲ್ಲ ಮುಗ್ದೋಗುತ್ತೆ. ಸೊ ಮುಗ್ದೋಯ್ತು ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಿಸ್ಬೋದಲ್ಲ. ಗೈಸ್ ಚುರ್ಮುರಿ ಎತ್ಕೊಂತ ಇದೀವಿ. ಹೆಂಗೋ ಫೋನ್ ಪೇ ಆಗೋಯ್ತು. ಕಾಸು ತಂದಿಲ್ಲ, ಹಂಗೆ ಅಲ್ಲಾಡ್ಸ್ಕೊಂಡ್ ಬಂದ. ಗೈಸ್ ಅಣ್ಣನ ಹತ್ರ ಸಾಲ ಮಾಡ್ಬಿಟ್ಟು ಇದು 15 ರೂಪಾಯಿ ನೀರು ತಗೊಂಡವ್ರೆ. 20 ರೂಪಾಯಿ ನಾನೇನ್ ಕುಡಿಯಲ್ಲಪ್ಪ. ಇಲ್ಲ ನಾನ್ ಕುಡಿಯಲ್ಲ. ನಾನೇ ಕುಡಿಲೋ. ನಾನ್ ದುಡ್ಡು ಕೊಟ್ಬಿಟ್ಟು ಕುಡಿತೀನಿ. ಆಮೇಲೆ ಕೊಡ್ತೀವಿ. ಏನಂತಿದ್ದಾನೆ ಗೊತ್ತಾ ಗೈಸ್, ಆಮೇಲೆ ಕೊಡೋಣ ಅಂತ ಅಂದಿದ್ಕೆ ಬೇಡ ಹಂಗೆ ಹೋಗ್ಬಿಡೋಣ, ಮರೆಗೋ ಮರ್ತೋಗ್ತಾನೆ ಅಂತ ಹೇಳ್ತಾನೆ. ಹೇಳಿದ್ಯಲ್ಲ ಈಗೇನು ಹೇಳ್ದಲ್ಲೋ. ಏನೋ ಕ್ಯಾಮ್ರಾ ಮುಂದೆ ಈ ತರ ನಾಟಕ ಮಾಡ್ತೀಯ ಅಯ್ಯಮ್ಮ. ಏನ್ ಸಬ್ಸ್ಕ್ರೈಬರ್ಸ್ ಎಲ್ಲ ಹಿಂಗ್ ದಂಗಾಗ್ಬಿಡ್ಬೇಕಷ್ಟೇ. ನೀವು ನೋಡ್ರಿ ಅಮ್ಮಯ್ಯ ಕಾಣಿಸುತ್ತಾ ಅಮ್ಮ ಕಾಣಿಸುತ್ತಾ, ನೀವೇ ಕಾಮೆಂಟ್ ಮಾಡಿ. ಗೈಸ್ ಎಲ್ಲ ನಾಷ್ಟ ಮಾಡ್ಕೊಂಡು ಕೂತಿದೀವಿ. ನಾವೆಲ್ಲ ಮೇಲೆ ಕೂತಿದೀವಿ. ಹೇಮಂತ್ ತುಂಬಾ ಡೌನ್ ಟು ಅರ್ತ್ ಅಲ್ವಾ, ಅದಕ್ಕೆ ಅರ್ಥಲ್ಲೇ ಕೂತ್ಬಿಟ್ಟವನೆ. ನೋಡಿ ಕೆಲಸ ಮಾಡ್ತಾ ಇದ್ದಾನೆ. ಎಕ್ಸ್ಟ್ರಾ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಹೇಮಂತ್ ಸೊಲ್ಯೂಷನ್ಸ್ ಅಂತ ಎಲ್ಲಾನು ಹೇಮಂತ್ ಸೊಲ್ಯೂಷನ್ಸ್ ಅಂತ ಒಂದು ದೊಡ್ಡ ಕಂಪ್ನಿ ಇದೆ. ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗುತ್ತೆ. ಗೈಸ್ ಫೈನಲಿ ರೆಡಿ ಆಗ್ತಾ ಇದೀವಿ. ಕಾರ್ ತೊಳೆದ್ವಿ. ನಾವು ಆಲ್ರೆಡಿ ಕಾರ್ ತಗೊಂಡು ಶಿವಮೊಗ್ಗ ಬಂದು ತೊಳೆದು ಭಾರ್ಗವನ್ನೆಲ್ಲ ಕರ್ಕೊಂಡು ಇವಾಗ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀವಿ. ಗೋಕರ್ಣಗೆ ಹೊರಟಿದ್ದೀವಿ ಇವಾಗ. ಸೊ ಈ ವ್ಲಾಗು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆಟಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಇಲ್ಲಿ ಹೇಮಂತನ ಕೈಗೆ ಗಾಡಿ ಕೊಟ್ಟಿದ್ದೀವಿ. ಎಲ್ಲರೂ ಜೀವ ಹಿಡ್ಕೊಂಡು ಕೂತಿದ್ದಾರೆ. ರೋಡೂ ಒಂಥರ ವಿಚಿತ್ರವಾಗಿ ಐತೆ ಕತ್ಲಲ್ಲಿ. ಟೈಮ್ ಕೂಡ ನೋಡ್ಬೋದು. ಎಷ್ಟು ಟೈಮು? 3:20 ಆಗೈತೆ ಟೈಮು. ನಾವು ಬಿಟ್ಟಾಗ 12 ಕಾಲಾಗಿದ್ದು. ಅವಾಗಿಂದ ರೆಕಾರ್ಡಿಂಗ್ ಬಟನ್ ಒತ್ತದೇನೆ ಬರುತ್ತಾ ಲೈಟ್ ಅದು. ಆಂಡ್ರಾಯ್ಡ್ ಯೂಸರ್ಸ್ ಹೇಮಂತ್ ಕೈಗೆ ಗಾಡಿ ಕೊಟ್ಟೆ ಕಣ್ರಿ. ರೋಡೇ ಚೆನ್ನಾಗಿಲ್ಲ, ಅಲ್ಲ ಹಾಳಾಗೋಯ್ತು. ನಾನೇ ಓಡಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಗೋಕರ್ಣ ಮುಟ್ಬಿಡ್ತಾ ಇದ್ವಿ. ದೇವಸ್ಥಾನ ಕ್ಲೋಸ್ ಇರ್ತಾ ಇತ್ತು. ಈಚೆ ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಪ್ಪ, ಮತ್ತೆ ಆರಾಮಾಗಿ 3 ಗಂಟೆಗೆ ಬಿಡ್ತಾ ಇದ್ದೆ. 6 ಗಂಟೆಗೆ ಗೋಕರ್ಣ ಕರ್ಕೊಂಡು ಹೋಗ್ತಾ ಇದ್ದೆ. ಆಯ್ತು, ಇವತ್ತು ನೀನೇ ತಾನೇ ಬಿಟ್ಟಿದ್ದು 12:30ಗೆ. ನಾನಾ ಬಿಟ್ಟಿದ್ದು? ನಾನಲ್ಲಪ್ಪ, ಮಧ್ಯದಲ್ಲಿ ನೀನು ಇಸ್ಕೊಂತೀನಿ ಅಂದಲ್ಲಪ್ಪ ಗಾಡಿನ. ಅದಕ್ಕೆ ಅನ್ಕೊಂಡೆ, ಟೈಮಿಂಗ್ಸ್ ಅನ್ಕೊಂಡೆ. ಇವನ್ ಇಸ್ಕೊಂಡ್ರೆ ಒಂದು 4 ಅವರ್ ಇಸ್ಕೊಂಡಿದ್ದೀರಾ. ನಾನು 100 ಕಿಲೋಮೀಟರ್ಸ್ 1 ಅವರ್, ಅವನು 100 ಕಿಲೋಮೀಟರ್ಸ್ 4 ಅವರ್ಸ್ ಅಂತ. ಅಲ್ಲ ಕಣ, ಅವತ್ತು ಟೀ ಕೊಡ್ಸಿರಿಲ್ಲ, ಇವತ್ತು ಟೀ ಕೊಡ್ಸಿಲ್ಲ. ಅಯ್ಯೋ, ಇವತ್ತು ಟೀ ಕೊಡ್ಸ್ತಿಲ್ಲ ಅಂತ ಈ ಬಗ್ಗು ಅಳ್ತಾ ಕೂತವನ್. ಎದ್ದಿರ್ಬೇಕಂತೆ, ಬಟ್ ಟೀ ಕೊಡ್ಸಲ್ವ ಅಂತ. ಯಾರು ಬಗ್ಗು ಸಿಕ್ಕೇ ಇಲ್ವಲ್ಲ ಯಾವ್ದು. ನನ್ಗೂ ಟೀ ಬೇಕಿತ್ತು. ನೀನ್ ರೂಟ್ ಚೇಂಜ್ ಮಾಡಿ. ನಾನಲ್ಲ, ಅವನು ಬರತ್ತು. ಅಲ್ಲಿ ಹೋಗಿ ಟೀ ಕೊಡ್ಕೊಂಡು ವಾಪಸ್ ರಿಟರ್ನ್ ಮಾಡ್ಬೋದು. ಅದಕ್ಕೂ ಮುಂಚೆನೆ ರಿಟರ್ನ್ ಮಾಡ್ಬಿಟ್ಟ.
ಗಾಯ್ಸ್ ಮಾಡಿದ್ದೆಲ್ಲ ರೋಡ್ ಇದ್ದಿದ್ದೆ ಹಂಗೆ ಅದೇ ಗಾಯ್ಸ್ ಕಾಟ್ ಹೊಡೆಯೋದೆಲ್ಲ ಹಿಂಗಲ್ಲ, ಇವನಿಗೆ ಓಡ್ಸಕ್ ಬರ್ತಾ ಇಲ್ಲ, ಎತ್ತಿ ಎಸಿಬೇಕು ತಿರುಗಿಸ್ಬಿಟ್ಟು. ಎತ್ತಿಸಬಾರ್ದು, ಹಿಂದೆ ವಾಂತಿ ಮಾಡ್ಬಾರ್ದು ಅಷ್ಟೇ. ಹಿಂದೆ ಇರೋರೆಲ್ಲ ಇಲ್ಲೆಲ್ಲ ಎಲ್ಲಿ ನಿಲ್ಲಿಸ್ತೀವಲ್ಲೋ ಹೇಳಿ, ಇವಾಗ ಯಾರು ಇಲ್ಲ, ಕತ್ತಿಲ್ಲ. ನಿನ್ನೂವರೆಗೂ ಒಂದು ಗಾಡಿ ನೋಡಿಲ್ಲ. ಆಗಿಂದ ಒಂದು 60 ಕಿಲೋಮೀಟರ್ ಇದ್ದ ಒಂದು ಗಾಡಿ ನೋಡಿ ಪಾಸ್ ಆಗಿಲ್ಲ, ಮುಂದೆ ಆಪೋಸಿಟ್ ಪಾಸ್ ಆಗಿಲ್ಲ. 3 ಗಂಟೆ ಆಗೈತಿ. ಯಾವ್ದೋ ಇದು ಯಾವ ಗಾಡಿ ಪಾಸ್ ಅಟ್ಲೀಸ್ಟ್ ಒಂದು ಗಾಡಿ ಪಾಸ್ ಆಗ್ತಾ ಇಲ್ಲ. ಒಂದ್ ಗಾಡಿನೂ ಪಾಸ್ ಆಗಲ್ಲ. ನೀನ್ ಏನು ಹೇಳು ಬೇಡ, ಸುಮ್ನೆ ಹೊಡ್ಬಿಡಪ್ಪ ಬೇಗ ಪಟ್ ಪಟ್ ಅಂತ. ಅಲ್ಲಿ ಮೊದ್ಲೇ ಅಲ್ಲಿ ಚಂದ್ರ ಬೇರೆ ಅಲ್ಲಿ ಮೇಲ್ಗಡೆ ಕಾಣಿಸ್ತವನೆ ಫುಲ್ಲು. ಅಲ್ಲಿ ನೋಡ ಬಗ್ಗು ಏನೋ ಹೇಳ್ದ ನೋಡಲ್ಲಿ, ಬಗ್ಗು ಕಮಾಂಡ್ ಅವನೇನೋ ಹೂ ಅನ್ಕೊಂಡು ಬೇಡದಿರೋ ಮ್ಯೂಸಿಕ್ ಎಲ್ಲ ಯಾಕೋ ಕೊಡ್ತೀಯಲ್ಲ ಬಗ್ಗು. ಅಲ್ಲಿ ನೋಡಿ ಕರಡಿ ಇದೆ ಅಂತೆಲ್ಲ ಇದೆ ಇಲ್ಲಿ. ನನ್ನ ಫ್ರೆಂಡ್ ಒಂದಿನ ಹಂಗೆ ಮಾಡಿದಕ್ಕೆ ನೋಡಲ್ಲ, ನಮ್ಮ ಜೊತೆ ಕೂತಿದ್ದ 2 ಗಂಟೆ ಕೂತ್ಬಿಟ್ಟು ಹೋಗ್ಬೇಕಾರೆ ಇದೆಲ್ಲ ಕರಡಿ ಬರುತ್ತೆ ಬೇಗ ಹೊಂಟೋಕೆ ಅಂತ. ಹೋಗೋ ಟೈಮಲ್ಲಿ ಹೇಳ್ಬಿಟ್ಟು ಹೋಗೋ ಟೈಮಲ್ಲಿ ಹೇಳ್ಬಿಟ್ಟು ಹೋಗೋದು ಕಣಲ್ಲ, ತಲೆ ಹುಳ ಬಿಟ್ಬಿಟ್ಟೆ ಅಳ್ಳೆ ಅಂತಾರಲ್ಲ ಹೆಣ್ಮಕ್ಳು. ಅಲ್ಲಿ ನೋಡ ಬಗ್ಗು ನೋಡ, ಕಂಠ ನೋಡ, ಕಂಠ ನೋಡ್ಬೇಕಾ, ಬಗ್ಗು ಸೊಂಟ ನೋಡಂತ ಇರೋ. ನೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಗ್ಗು ಸೊಂಟ ಸೊಂಟ ನೋಡ್ಬೇಕು, ಕಮೆಂಟ್ ಹಾಕಿ. ಬಗ್ಗು ಸೊಂಟ ಬೇಕಾ, ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಅನ್ಸಬ್ಸ್ಕ್ರೈಬ್ ಮಾಡ್ತಾರೋ ಏನಾದ್ರು ಅಲ್ಲ ಬಗ್ಗು ಅನ್ಸಬ್ಸ್ಕ್ರೈಬ್ ಹಾಕೊಳಲ್ಲ. ಒಂದು 200 ಜನದಲ್ಲಿ ನಿನಗೆ ಅವಾಗಿರೋದು ಕಮೆಂಟ್ಸ್ ರೀಲ್ ಬಗ್ಗು ಈ ಬ್ಲಾಗ್ಗೆ ಒಂದ್ 500 ಲೈಕ್ಸ್ ಬಂದ್ರೆ ಬಗ್ಗು ಸೊಂಟ ರಿವೀಲ್ ಮಾಡ್ತೀವಿ. 500 ಲೈಕು ಇಲ್ಲ 50 ಕಮೆಂಟ್. ಲೈಕ್ ಬಿಟ್ರೆ ಅನ್ಸಬ್ಸ್ಕ್ರೈಬೇ ಜಾಸ್ತಿ ಆಗ್ತಾರೆ. ನನಗೆ ಯಾಕೋ ಅನಿಸ್ತಿದೆ ಉಲ್ಟಾ ಹೊಡಿಯುತ್ತಿದ್ದು. ಅದ್ ಸೊಂಟ ತೋರ್ಸದ್ಮೇಲೆ ಅನ್ಸಬ್ಸ್ಕ್ರೈಬ್ ಆಗೋದು, ಅಲ್ಲಿವರೆಗೆ ಆಗಲ್ಲ. ನಿನ್ ಸೊಂಟ ನೋಡ್ಬಿಟ್ಟು ಇದು ಇನ್ನೂ ಇರ್ಬೇಕಾ ಇಲ್ಲ ಅನ್ಸಬ್ಸ್ಕ್ರೈಬ್ ಆಗ್ಬೇಕಾ ಅಂತ ನೋಡ್ಕೊಂಡು ಅವ್ರು ಹಾಕ್ತಾರ ಬಿಡ. ಇನ್ಯಾಕ್ ಟೆನ್ಷನ್ ಆಗ್ತಾ. ನೋಡ್ತೀನಿ ನಿನ್ ಮೈಲೇಜ್ ಏನು ಅಂತ. ನೋಡಪ್ಪ 20 ಇದೆ ನೋಡು. ಅವಳು 21 ಮಾಡಿಸಿ ಕೊಟ್ಟಿದ್ದೀನಿ. ಮೈಲೇಜ್ ಎಲ್ಲ ಡ್ರಾಪ್ ಮಾಡ್ಕೊಂಡು ಅಲ್ಲ, ಸುಮ್ಮನೆ ವೋಕ್ಸ್ ವ್ಯಾಗನ್ ವರ್ಟಸ್ ಅಲ್ಲಿ AC ಹಾಕೊಂಡು 5 ಜನ ಹೋಗ್ತಾ ಇದೀವಿ. 20 ಕೆಟ್ಟ ಮೈಲೇಜ್ ಅಂತ ಯಾರನ್ನ ಹೇಳ್ಬೇಡಿ. AC ಆನ್ ಇದೆಯಾ? ಗೈಸ್ ನೋಡಿ, ವೋಕ್ಸ್ ವ್ಯಾಗನ್ ಹುಡುಗರ ನೋಡ್ರಪ್ಪ, ಸುಳ್ಳಲ್ಲ ಇದು. 20 ಮೈಲೇಜ್ ಕೊಟ್ಟಿದೆ. ಅದು 5 ಜನ ವಿತ್ AC ಆನ್. 5 ಜನ ವಿತ್ AC ಆನ್ ವಿತ್ ಪ್ರೂಫು. ಅದು ಘಟಾನ್ ಕೂತಿರೋದು. ಎಲ್ಲ ಕೂತಿರೋರೆಲ್ಲ ನೋಡಿ, 1 2 ಅಲ್ಲಿ ನೋಡಿ ಇನ್ನೊಬ್ಬ ಜಸ್ಕಿರತ್ತು, ಇವನು ರಾಕೆಟ್ ಬಗ್ಗು ಮಾರ್ಗ. ಇವನ್ ಹೊಸ ಹೆಸರು ಬೇರೆ ಇಟ್ಟವ್ರೆ ಕಮೆಂಟ್ಸ್ ಅಲ್ಲಿ ಬ್ರೋ ಹುಡುಗರು. ರಾಕೆಟ್ ಅಂತ ಫುಲ್ ರಾಕೆಟ್ ತರ ಬಾಟಲ್ ಹಿಡ್ದವನೆ ಅಂತ. ಬಾಟ್ಲು ಮಡಿತಾರ, ಬಾಟ್ಲು ರಾಕಿ ಇವನು. ಗೈಸ್ ನಾವು ಬ್ರಿಡ್ಜ್ ಮೇಲೆ ಬಂದಿದ್ದೀವಿ. ಇವಾಗ ಬ್ರಿಡ್ಜ್ ದಾಟ್ತೀವಿ. ಅಲ್ಲಿ ಏನೋ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ. ಹೇಮಂತ್ ಇದೇ ಸ್ಪೀಡಲ್ಲಿ ಹೋಗ್ತಾ ಇದ್ದ ಅಂದರೆ ನಮ್ಗೆ ಯಾರು ಅಟ್ಯಾಕ್ ಮಾಡಿದ್ರು ಅಂದರೆ ಅವ್ರನ್ನ ಹಂಗೆ ನಡ್ಕೊಂಡೇ ಅಟ್ಯಾಕ್ ಮಾಡ್ಬಿಡ್ತಾರೆ ನಮ್ಮನ್ನ. ಅವ್ರು ಜಾಸ್ತಿ ಓಡೋದು ಬೇಡ, ಬರೀ ವಾಕಿಂಗಲ್ಲೇ ಹಿಡಿದು ಬಿಡ್ತಾರೆ ನಮ್ಮನ್ನ. ಆ ಸ್ಪೀಡಲ್ಲಿ ಓಡಿಸ್ತಾ ಇದ್ದಾನೆ. ಅರೈವಲ್ಲು 5 ಗಂಟೆ ಅಂತ ತೋರಿಸ್ತಾ ಇದೆ. 5 ಗಂಟೆಗೆ ಹೋಗಿ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ದಂತೂ. ಇನ್ನೊಂದು ಹೇಳ, ಒಂದು ಚೂರು ಪ್ಲಾನ್ ಇಲ್ಲ. ಒಬ್ಬೊಬ್ಬೊಂದು ಪ್ಲಾನು ಒಂದೊಂದು ಥರ. ಅದನ್ನ ಕೇಳಿದ್ರೆ ಒಡ್ ಸಾಯಿಸ್ಬಿಡ ಅನ್ಸುತ್ತೆ ಅವನ್ನೆಲ್ಲ. ಅಂತ ಪ್ಲಾನ್ಗಳು ಕೊಟ್ಟವ್ರೆಲ್ಲ. ಹೇಮಂತ್ ಹತ್ರ ಅಂತೂ ಪ್ಲಾನೇ ಇಲ್ಲ. ಇಲ್ಲ, ಪ್ಲಾನ್ ಮಾಡ್ತಿದ್ದೆ ಮುಂಚೆ. ಬಗ್ಗು ಕೇಳಿದ್ರೆ ಪ್ಲಾನ್ ಅಂದ್ರೆ ಏನು ಅಂತ ಕೇಳ್ತಾವನೆ. ಫಸ್ಟ್ ಇರೋದ್ರಲ್ಲಿ ಅರ್ಧ ಪ್ಲಾನ್ ಮಾತ್ರ ಮಾಡೋಣ, ಅರ್ಧ ನಾನು ಹೋಗ್ಬೇಕು ಬೆಂಗಳೂರಿಗೆ. ಪ್ಲಾನೇ ಬೇರೆ. ಇವಂದು ಪ್ಲಾನೇ ಬೇರೆ. ಇವ್ನು ಮಧ್ಯದಲ್ಲಿ ಬೆಂತೆ ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತ ಅವನೇ. ಮಗು ಹತ್ತದ್ಮೇಲೆ ಗೊತ್ತಾಗಿದೆ ನಾವು ಗೋಕರ್ಣ ಹೋಗ್ತಾ ಇದೀವಿ ಅಂತ. ನಮ್ಗೆ ಗೊತ್ತಿರಲಿಲ್ಲ ನಾವು ಗೋಕರ್ಣಗೆ ಹೋಗ್ತೀವಿ ಅಂತ. ನಾವೆಲ್ಲ ಉಡುಪಿ ಅನ್ಕೊಂಡ್ರೆ ಹೇಮಂತ್ ಅವರು ಗೋಕರ್ಣ ಮ್ಯಾಪ್ಗೆ ಹಾಕಿದ್ದಾರೆ. ಹೇಮಂತ್ಗೆ ಉಡುಪಿಲ್ ಸ್ಟೇ, ಭರತ್ಗೆ ಗೋಕರ್ಣದಲ್ಲಿ ಸ್ಟೇ, ಎಲ್ಲಿ ಸ್ಟೇ ಆಯ್ತೀವಿ ಅಂತ ಹೇಳ್ತೀವಿ. ಮಂಗಳೂರಲ್ಲಿ ಹುಡುಕು ಅಂತ ಹೇಳಿದ್ರು. ಮಂಗಳೂರಲ್ಲಿ ಬಗ್ಗೋರು ಒಂದು ಅಕ್ಕಿ ಇಟ್ಟಿದ್ದಾರೆ. ಒಬ್ಳು ಕಾಟೆ ಹೆಂಡತಿ ಸಿಕ್ಕಿದ್ರೆ ಏನ್ ಮಾಡ್ತೀಯ ಅಂತ ಕೇಳಿದ್ವಿ. ಯಾರು ಹೇಳ್ದ್ಯಾ? ಏನಿದ್ರು ಓಂ ನಮಃ ಶಿವಾಯ. ಏನಿದ್ರು ಓಂ ನಮಃ ಶಿವಾಯ. ಅವಳು ಯಾರು ಬಾ ಅಂದ್ರೆ ಕಾನ್ಸಂಟ್ರೇಟಿಂಗ್ ಹಂಗೆ ಹೇಳ್ತೀಯಾ? ಐ ಆಮ್ ಕಾನ್ಸಂಟ್ರೇಟಿಂಗ್ ಹೋಗೋ ಕಡೆ ಅಂತ. ಯಾವ್ದಲ್ಲ ಬಗ್ಗು. ಬಗ್ಗು ಅಂತೀಯಾ? ಅಲ್ಲ
ಕಣ ಮದುವೆ ತಡಿಯೋ. ಕಾನ್ಸಂಟ್ರೇಟ್ ಮಾಡ್ತೀಯಾ? ಏನಂತೀಯ ಬಗ್ಗು ಅಂತೀಯ ಯಾವ್ದೋ ಇವೆಲ್ಲ ಇಲ್ಲ ನೀನೇ ಹೇಳ್ತಾ ಇರೋದ್ ಕಣ ಏನಂತೀಯೋ ಬಗ್ಗು ಅಂತೀಯ ಸುಮ್ಮನಿರಲ್ಲ ಇದೆಲ್ಲ ಏನಲ್ಲ. ಇಲ್ಲ ಬಗ್ಗು ಏನೋ ನಿನ್ನ ಹೆಸರು ಹೇಳ್ತೀನಿ ಅಂತ ಹೇಳ್ತಾವನೆ. ಎಲ್ಲ ಕಟ್ಟಾಗತ್ತೆ ಬಿಡು. ಏನ್ ಕಟ್ಟಾಗುತ್ತೆ? ಕಟ್ಟಾಗಲ್ಲ, ಇದೇ ಕಂಟೆಂಟು. ಇದೇ ಕಂಟೆಂಟು. ಅದೇ ಹೈಲೈಟ್ ಉಕ್ಕು ವಿಡಿಯೋ ನೀನ್ ಹೇಳೋದು ಉಕ್ಕಪ್ ಹೇಳೋ ಹೇಮಂತ್. ಎಷ್ಟೊತ್ತು ಅಂತ ನಿನಗೋಸ್ಕರ ಕಾಯೋದು? ಇಟ್ಸ್ ಆಲ್ರೆಡಿ 14 ಮಿನಿಟ್ಸ್. ಇವನು ಎಡಿಟ್ ಮಾಡ್ಬೇಕಾದ್ರೆ ಎಷ್ಟು ತಿಕ್ಕವ್ರಿ ಅಂತ ಇವನು. ನೀವು ಎಲ್ಲಿ ಮಾತಾಡಿದಿರಿ ಅಂತ ನೋಡ್ಕೊಂಡು ಎಡಿಟ್ ಮಾಡೋ ಅಷ್ಟರಲ್ಲಿ ಎಲ್ಲ ಉರ್ದೋಗುತ್ತೆ. ಬೇಗ ಹೇಳ್ಬೇಕು. ಕೇಳಿರೋ ಒಂದು ಪ್ರಶ್ನೆಗೆ ನಿಂಗೆ ಆಗ್ತಾ ಇಲ್ಲ. ಆಯ್ತು ನನ್ ಬಾರೋ ಕೇಳು, ಅದು ಅವನೇ ಆನ್ಸರ್ ಹೇಳ್ತಾನೆ. ಭಾರ್ಗವ್ ಹೇಳಪ್ಪ, ನಿಂಗೆ ಆಟ ಎಂಟು ಸಿಕ್ಕರೆ ಏನು ಮಾಡ್ತೀಯ? ಓಂ ನಮಃ ಶಿವಾಯ. ಅವನು ಓಂ ನಮಃ ಶಿವಾಯ ಅಂತ. ನೀನು ರಾಕಿ ನೀನು ಹೇಳ್ತೀಯ? ಜಸ್ಕಿರತ್ತೆ ಯಾರು ಹೇಳ್ತಾರ? ಕನ್ನಡದಲ್ಲಿ ಕೇಳಿದ್ರೆ ಅವನು ಹೇಳ್ತಾನೆ. ಕನ್ನಡ ಬರಲ್ವಾ ಜಸ್ಸಿ? 1 hour ಏನೋ 1 hour ಇಲ್ಲ ಬ್ರೋ. ಇನ್ನು 1.5 hour ರೀಚ್ ಆಗ್ತೀವಿ. ರೀಚ್ ಆಗಿದ ತಕ್ಷಣ ನಿಮ್ಮ ಹತ್ರ ಸಿಗ್ತೀನಿ ನಾನು. ಬಾಯ್. ಸೊ ಗೈಸ್ ಬಂದೆ ಒಂದು ಅರ್ಧ ಗಂಟೆ ಆಯಿತು. ನನ್ನ ಮಗ ಮಲ್ಕೊಂಡಿದ್ದಾನೆ. ಹೇಳು ಮಲ್ಕೊಂಡಿದ್ದೆ ಅಂತ ಹೇಳು, ಇವಾಗ ಇದೆ ಅಂತ ಹೇಳು. ನೋಡಿ ಸ್ವಲ್ಪ ವ್ಯೂ ನನಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ವ್ಯೂ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನಿಲ್ಸ್ಬಿಟ್ಟಿದ. ಹಿಂಗೋ ಟೆಂಪಲ್ ಓಪನ್ ಇದೆ. ಟೆಂಪಲ್ ಓಪನ್ ಇದೆಯಂತೆ. ಇವಾಗ ಎಲ್ಲ ಪಂಚೆ ಹಾಕ್ಕೊಂಡು ಓಡ್ಬಿಡೋಣ. ನಿಮ್ಮ ಪಂಚಾಯತ್ ಇದೆಯೇನೋ? ಅಲ್ಲಿ ಏನೋ ಒಂದೆರಡು ಜಾಗ ಬೇಕಣ. ನಿದ್ದೆ ಲೆವಿ ನಿದ್ದೆ ಹೊಡಿತೈತೆ. ನುಗ್ಗೋಣ ಬನ್ನಿ. ಫಸ್ಟು ಸ್ವಲ್ಪ ಫ್ರೆಶ್ ಅಪ್ ಥರ ಆಗಿ, ಫ್ರೆಶ್ ಅಪ್ ಎಲ್ಲಾಗೋದಂತನೂ ಗೊತ್ತಾಗ್ತಾ ಇಲ್ಲ. ಮಕಾದಕ್ಕೆ ಸ್ವಲ್ಪನಾದ್ರೂ ತೊಳ್ಕೊಬೇಕು. ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ನಿಲ್ಸವನೆ ಕಾಯಿಸಿವಾಗ ಬೀದಿಲೆ ಪಂಚೆ ಹಾಕೊಂತಾರೆ ಹುಡುಗರು. ನೋಡಿ ಖುಷಿ ಪಡಿ. ಎಕ್ಸ್ಕ್ಲೂಸಿವ್ ನ್ಯೂಸ್.